ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ನಮ್ಮ ಕನ್ನಡ ನರ್ಸಿಂಗ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಫಾರಿನ್ ಬಾಡೀಸ್ ಇನ್ ದಿ ಇಯರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಡೆಫಿನೇಷನ್, ಕಾಸಸ್, ಪ್ಯಾಥೋಫಿಸಿಯಾಲಜಿ, ಕ್ಲಿನಿಕಲ್ ಫೀಚರ್ಸ್, ಡಯಾಗ್ನೋಸಿಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ನಾವಿಲ್ಲಿ ನೋಡೋಣ ಡೆಫಿನೇಷನ್. ಓಕೆ, ಡೆಫಿನೇಷನ್ ಆಫ್ ಫಾರಿನ್ ಬಾಡೀಸ್ ಇನ್ ದಿ ಇಯರ್. ಓಕೆ, ಅದು ನೋಡೋಣ. ಫಾರಿನ್ ಬಾಡೀಸ್ ಅಂದರೆ ನಮ್ಮ ಬಾಡಿಯಿಂದ ಹೊರಗಡೆ ಇರೋ ಪಾರ್ಟ್ಸ್ಗಳು. ಓಕೆ, ಎಕ್ಸಾಂಪಲ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ಸ್ಟೋನ್ಸ್ ಆಗಿರ್ಬೋದು. ಓಕೆ, ವುಡನ್ ಮಟೀರಿಯಲ್, ಪ್ಲಾಸ್ಟಿಕ್, ಪೇಪರ್, ಯಾವುದೇ ಒಂದು ಫಾರಿನ್ ಬಾಡಿ. ಓಕೆ, ನಮ್ಮ ಬಾಡಿಯಿಂದ ಹೊರಗಡೆ ಇರೋದಕ್ಕೆ ನಾವೇನಂತೀವಿ ಫಾರಿನ್ ಬಾಡೀಸ್ ಇನ್ ದಿ ಇಯರ್. ಓಕೆ, ಅದೇ ಆಗುತ್ತೆ ಡೆಫಿನೇಷನ್. ಡಿಫೈನ್ಡ್ ಆ್ಯಸ್ ಎನಿ ಆಬ್ಜೆಕ್ಟ್ ಆರ್ ಮಟೀರಿಯಲ್ that has accidentally entered and stuck in the ear canal. ಓಕೆ, ಏನಾಗಿದೆ? ಆಬ್ಜೆಕ್ಟ್ ಅಥವಾ ಮಟೀರಿಯಲ್ ಏನಾಗಿದೆ? ಆಕ್ಸಿಡೆಂಟಲಿ, ಓಕೆ, ಬೈ ಮಿಸ್ಟೇಕಾಗಿ ಏನಾಗಿದೆ? ಎಂಟರ್ ಆಗಿದೆ. ಓಕೆ, ಮತ್ತು ಸ್ಟಕ್ ಅಂದರೆ ಅಲ್ಲೇ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅದಕ್ಕೆ. ಓಕೆ, ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಸಿಕ್ಕಿ ಬಿದ್ದಿದೆ. ಓಕೆ, ಸ್ಟಕ್ ಆಗಿದೆ ಇನ್ ದಿ ಇಯರ್ ಕೆನಾಲ್. ಎಲ್ಲಿ? ನಮ್ಮ ಕಿವಿಯ ಒಳಗಡೆ. ಓಕೆ, ನಮ್ಮ ಇಯರ್ ಒಳಗಡೆ ಏನಾಗಿದೆ? ಇದು ಸ್ಟಕ್ ಆಗಿಬಿಟ್ಟಿದೆ. ಓಕೆ, ಎಂಟರ್ ಆಗಿಬಿಟ್ಟಿದೆ ಮತ್ತು ಸ್ಟಕ್ ಆಗಿಬಿಟ್ಟಿದೆ. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಫಾರಿನ್ ಬಾಡಿ, ಓಕೆ, ಇನ್ಸೆಕ್ಟ್ ಆಗಿರ್ಬೋದು, ಸಣ್ಣ ಸಣ್ಣ ಪೇಪರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವುಡನ್ ಮಟೀರಿಯಲ್, ಸಣ್ಣ ಸಣ್ಣ ಸ್ಟೋನ್ಸ್ನೂ ಆಗಿರ್ಬೋದು. ಅವೆಲ್ಲ ಏನಾಗಿದೆ? ನಮ್ಮ ಕಿವಿಯ ಒಳಗಡೆ ಸ್ಟಕ್ ಆಗಿಬಿಟ್ಟಿವೆ. ಓಕೆ, ಎಂಟರ್ ಆಗಿ ಸ್ಟಕ್ ಆಗಿದೆ. ಓಕೆ, ನೆಕ್ಸ್ಟ್ ನಾವು ಕಾಸಸ್ ನೋಡೋಣ. ಓಕೆ, ಕಾರಣ ಏನೇನಿವೆ? ಕಾಸಸ್, ಓಕೆ, ಕಾರಣಗಳು. ಇನ್ಸೆಕ್ಟ್ ಆಗಿರ್ಬೋದು. ಓಕೆ, ಮೊದಲೇ ಹೇಳಿವಿ, ಇನ್ಸೆಕ್ಟ್ ಆಗಿರ್ಬೋದು. ಓಕೆ, ಇನ್ಸೆಕ್ಟ್ನು ನಮ್ಮ ಕಿವಿಯ ಒಳಗಡೆ ಸ್ಟಕ್ ಆಗ್ಬೋದು. ಬೀನ್ಸ್, ಓಕೆ, ಬೀನ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ವರ್ಮ್ಸ್, ಓಕೆ, ವರ್ಮ್ಸ್ಗಳೂ ಆಗಿರ್ಬೋದು. ಓಕೆ, ವುಡ್ಸ್, ಓಕೆ, ಸಣ್ಣ ಸಣ್ಣ ವುಡನ್ ಕಟ್ಟಿಗೆಯ ಪಾರ್ಟ್ಸ್ಗಳು ಇರ್ಬೋದು, ಸ್ಟೋನ್ಸ್ ಇರ್ಬೋದು. ಓಕೆ, ಸಣ್ಣ ಕಲ್ಲುಗಳಾಗಿರ್ಬೋದು. ಪ್ಲಾಸ್ಟಿಕ್ ಟಾಯ್ ಕೂಡ ಏನಾಗಿರ್ಬೋದು? ನಮ್ಮ ಕಿವಿಯ ಒಳಗಡೆ, ನಮ್ಮ ಇಯರ್ ಒಳಗಡೆ ಸ್ಟಕ್ ಆಗಿರ್ಬೋದು. ಓಕೆ, ಇನ್ಸೆಕ್ಟ್, ಬೀನ್ಸ್, ನಟ್ಸು, ವರ್ಮ್ಸು, ವುಡ್, ಸ್ಟೋನ್ಸ್, ಪ್ಲಾಸ್ಟಿಕ್ ಟಾಯ್ಸ್, ಇವೆಲ್ಲ ಕಾಸಸ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪ್ಯಾಥೋಫಿಸಿಯಾಲಜಿ. ಓಕೆ, ಪ್ಯಾಥೋಫಿಸಿಯಾಲಜಿ ಅಂದರೆ ಹೇಗಾಗುತ್ತೆ ಪ್ರಾಬ್ಲಮ್, ಹೇಗಾಗುತ್ತೆ ಕಾಸ್ನಿಂದ ಫುಲ್ ಪ್ರಾಬ್ಲಮ್ ಹೇಗಾಗುತ್ತೆ. ಓಕೆ, ನೋಡೋಣ. ಫಸ್ಟ್, ಎಕ್ಸ್ಪೋಜರ್ ಟು ಫಾರಿನ್ ಬಾಡಿ. ಏನಾಗಿದ್ದಾನೆ? ಎಕ್ಸ್ಪೋಜರ್ ಟು ಫಾರಿನ್ ಬಾಡಿಗೆ ಎಕ್ಸ್ಪೋಸ್ ಆಗಿದ್ದಾನೆ. ಓಕೆ, ಫಾರಿನ್ ಬಾಡಿ ಏನಾಯಿತು? ಇಯರ್ ಒಳಗಡೆ ಎಂಟರ್ ಆಯಿತು. ಓಕೆ, ಇಯರ್ ಒಳಗಡೆ ಎಂಟರ್ ಆಗ್ತು. ಪುಷಿಂಗ್ ಆಫ್ ವ್ಯಾಕ್ಸ್ ಇನ್ ದಿ ಇಯರ್ ಕೆನಾಲ್ ಏನು ಮಾಡುತ್ತೆ? ಎಕ್ಸಾಂಪಲ್ ತೊಗೊಳ್ಳೋಣ ನಾವು ಇಲ್ಲಿ. ಓಕೆ, ಫಾರಿನ್ ಬಾಡಿ ಅಂದರೆ ನಾವು ಏನು ತೊಗೊಳ್ಳೋಣ? ಇನ್ಸೆಕ್ಟ್ ತೊಗೊಳ್ಳೋಣ. ಓಕೆ, ಸೊ ನಾನು ಡ್ರಾ ಮಾಡ್ತೀನಿ. ಓಕೆ, ಏನಿದೆ? ಇದು ಇನ್ಸೆಕ್ಟ್ ಇದೆ. ಇನ್ಸೆಕ್ಟ್ ಏನು ಮಾಡಿದೆ? ನಮ್ಮ ಇಯರ್ ಒಳಗಡೆ ಹೋಗಿದೆ. ಇದು ಟಿಂಪ್ಯಾನಿಕ್ ಮೆಂಬ್ರೇನ್. ಓಕೆ, ಇದು ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನ್. ಇದು ಇನ್ಸೆಕ್ಟ್ ಇದೆ. ಇಲ್ಲೆಲ್ಲ ಒಳಗಡೆ ವ್ಯಾಕ್ಸ್ ಇರುತ್ತೆ, ಎಲ್ಲ ಕಿವಿಯ ಒಳಗಡೆ, ಇಯರ್ ಒಳಗಡೆ ವ್ಯಾಕ್ಸ್ ಇರುತ್ತೆ. ಇದು ಏನು ಮಾಡುತ್ತೆ? ಪುಷಿಂಗ್ ಆಫ್ ವ್ಯಾಕ್ಸ್ ಇನ್ ದಿ ಇಯರ್ ಕೆನಾಲ್. ಇದು ಏನು ಮಾಡುತ್ತೆ? ಇದಕ್ಕೆ ಮುಂದೆ ಪುಷ್ ಮಾಡುತ್ತೆ. ವ್ಯಾಕ್ಸಿಗೆ ಏನು ಮಾಡುತ್ತೆ? ಇದು ಇಯರ್ ಡ್ರಮ್ ಕಡೆ, ಟಿಂಪ್ಯಾನಿಕ್ ಮೆಂಬ್ರೇನ್ ಕಡೆ ಪುಷ್ ಮಾಡುತ್ತೆ. ಓಕೆ, ಇದು ಇನ್ಸೆಕ್ಟ್ ಇದೆಯಲ್ಲ, ಇದು ಏನಿದೆ? ಫಾರಿನ್ ಬಾಡಿ. ಇದೇನಿದೆ? ಫಾರಿನ್ ಬಾಡಿ ಏನು ಮಾಡ್ತಾಯಿದೆ? ಪುಷ್ ಮಾಡ್ತಾಯಿದೆ ಇಯರ್ ವ್ಯಾಕ್ಸನ್ನು. ಓಕೆ, ಇಯರ್ ವ್ಯಾಕ್ಸನ್ನು ಪುಷ್ ಮಾಡ್ತಾಯಿದೆ. ನೆಕ್ಸ್ಟ್, ಪುಟ್ಟಿಂಗ್ ಪ್ರೆಷರ್ ಆನ್ ಇಯರ್ ಡ್ರಮ್. ಓಕೆ, ಸೊ ಪುಟ್ಟಿಂಗ್ ಪ್ರೆಷರ್ ಆನ್ ಇಯರ್ ಡ್ರಮ್ ಅಂದರೆ ಇದೆಲ್ಲ ಆಲ್ರೆಡಿ ಏನು ಮಾಡುತ್ತೆ? ಪುಷ್ ಮಾಡ್ತಾಯಿದೆ ಅಲ್ಲ. ಓಕೆ, ಸೊ ಏನಾಗುತ್ತೆ? ಫುಲ್ಲೆಲ್ಲ ಇಯರ್ ವ್ಯಾಕ್ಸ್ ಏನಾಗುತ್ತೆ? ಇಲ್ಲೇ ಜಮಾ ಆಗುತ್ತೆ, ಇಲ್ಲೇ ಕೂಡಿರುತ್ತೆ. ಓಕೆ, ಫುಲ್ಲೆಲ್ಲ ಇಯರ್ ವ್ಯಾಕ್ಸ್ ಏನಾಗುತ್ತೆ? ಇಲ್ಲಿಗೆ ತನಕ ಏನು ಬಂತು? ನಮ್ಮದು ಇದು ಇನ್ಸೆಕ್ಟ್ ಬಂತು. ಫುಲ್ಲೆಲ್ಲ ಇಯರ್ ವ್ಯಾಕ್ಸ್ ಇಲ್ಲಿ ಪುಷ್ ಆಗಿದೆ. ಓಕೆ, ಸೊ ಆವಾಗ ಏನಾಗುತ್ತೆ? ಪ್ರೆಷರ್ ಆಗುತ್ತೆ. ಓಕೆ, ಪ್ರೆಷರ್ ಏನಾಗುತ್ತೆ? ಉಂಟಾಗುತ್ತೆ. ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಇಯರ್ ಡ್ರಮ್ ಮೇಲೆ. ಓಕೆ, ಪ್ರೆಷರ್ ಬೀಳುತ್ತೆ, ಜಾಸ್ತಿ ಪ್ರೆಷರ್ ಬೀಳುತ್ತೆ, ನಾರ್ಮಲ್ಗಿಂತ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಯಾಕಂದರೆ ಇನ್ಸೆಕ್ಟ್ ಇದೆಲ್ಲ, ಇದು ಫಾರಿನ್ ಬಾಡಿ ಇದೆಲ್ಲ, ಇದೇನು ಮಾಡ್ತಾಯಿದೆ? ಪುಷ್ ಮಾಡ್ತಾಯಿದೆ. ಓಕೆ, ನೆಕ್ಸ್ಟ್, ಫುಲ್ನೆಸ್ ಇನ್ ದಿ ಇಯರ್. ಓಕೆ, ಸೊ ನಮಗೇನು ಫೀಲ್ ಆಗುತ್ತೆ? ಫುಲ್ನೆಸ್ ಇನ್ ದಿ ಇಯರ್. ಓಕೆ, ನಮ್ಮ ಇಯರ್ ಒಳಗಡೆ ಏನೋ ಫುಲ್ ಆಗಿದೆ, ತುಂಬಿಕೊಂಡಿದೆ ಅಂತ ನಮ್ಗೆ ಫೀಲಿಂಗ್ ಬರುತ್ತೆ. ಓಕೆ, ಈ ಫುಲ್ನೆಸ್ ಇನ್ ದಿ ಇಯರ್. ನೆಕ್ಸ್ಟ್, ಇಯರ್ ಪೇನ್. ಓಕೆ, ಆವಾಗ ನಮಗೇನಾಗುತ್ತೆ? ಇಯರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇಯರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ.
ಎಕ್ಸ್ಪೋಜರ್ ಟು ದಿ ಫಾರಿನ್ ಬಾಡಿ. ಎಕ್ಸ್ಪೋಜರ್ ಟು ದಿ ಫಾರಿನ್ ಬಾಡಿ ಅಂದರೆ ಇನ್ಸೆಕ್ಟ್ ಏನಾಯಿತು, ನಮ್ಮ ಕಿವಿ ಒಳಗಡೆ ಎಂಟರ್ ಆಯಿತು. ಓಕೆ, ಪುಷಿಂಗ್ ವ್ಯಾಕ್ಸ್ ಇನ್ ಟು ದಿ ಇಯರ್ ಕೆನಾಲ್. ಓಕೆ, ಇದೇನು ಮಾಡ್ತಾಯಿದೆ, ವ್ಯಾಕ್ಸನ್ನು ಪುಷ್ ಮಾಡ್ತಾಯಿದೆ ಇಯರ್ ಕೆನಾಲ್ ಒಳಗಡೆ. ಓಕೆ, ಇಯರ್ ಕೆನಾಲ್ ಒಳಗಡೆ ಏನು ಮಾಡ್ತಾಯಿದೆ, ಪುಷ್ ಮಾಡ್ತಾಯಿದೆ. ಪುಟ್ಟಿಂಗ್ ಪ್ರೆಷರ್ ಆನ್ ದಿ ಇಯರ್ ಡ್ರಮ್. ಓಕೆ, ಏನಾಗುತ್ತೆ, ಎಲ್ಲ ಇಯರ್ ವ್ಯಾಕ್ಸ್ ಒಂದಲ್ಲಿ ಕೂಡಿ ಪ್ರೆಷರ್ ಉಂಟಾಗುತ್ತೆ. ಓಕೆ, ಇಯರ್ ಡ್ರಮ್ ಮೇಲೆ ಅಥವಾ ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತೀವಲ್ಲ ಅದ್ರ ಮೇಲೆ ಪ್ರೆಷರ್ ಉಂಟಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಫುಲ್ನೆಸ್ ಏನಾಗುತ್ತೆ, ನಮಗೆ ಫುಲ್ನೆಸ್ ಫೀಲ್ ಆಗುತ್ತೆ. ನಮ್ಮ ಇಯರ್ ಒಳಗಡೆ ಏನೋ ತುಂಬ್ಕೊಂಡಂಗೆ ನಮಗೆ ಫುಲ್ನೆಸ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಲಾಸ್ಟಲ್ಲಿ ಇಯರ್ ಪೇನ್ ಆಗುತ್ತೆ, ಇನ್ಫ್ಲಮೇಷನ್ ಮತ್ತು ಹಿಯರಿಂಗ್ ಲಾಸ್ ಕೂಡ ಆಗ್ಬೋದು. ಓಕೆ, ಟೆಂಪರರಿ ಹಿಯರಿಂಗ್ ಲಾಸ್ ಕೂಡ ಆಗ್ಬೋದು, ಅಥವಾ ಪರ್ಮನೆಂಟ್ ಹಿಯರಿಂಗ್ ಲಾಸ್ ಏನು ಆಗಲ್ಲ, ಸೀರಿಯಸ್ ಕಂಡೀಷನಲ್ಲಿ ಪರ್ಮನೆಂಟ್ ಹಿಯರಿಂಗ್ ಲಾಸ್ ಆಗಬಹುದು. ಓಕೆ, ಏನಾಗುತ್ತೆ, ಇಯರ್ ಪೇನ್, ಇನ್ಫ್ಲಮೇಷನ್, ಹಿಯರಿಂಗ್ ಲಾಸ್ ಆಗ್ಬೋದು. ಐ ಥಿಂಕ್ ನಿಮ್ಗೆ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ಓಕೆ, ಎಕ್ಸ್ಪೋಜರ್ ಆಗುತ್ತೆ. ಓಕೆ, ಆ ಇನ್ಸೆಕ್ಟ್ ಏನು ಮಾಡ್ತಾ ಇದೆ ನಾವು ಎಕ್ಸಾಂಪಲ್ ಇನ್ಸೆಕ್ಟ್ ಆಗಿ ತೊಗೊಂಡು ಇನ್ಸೆಕ್ಟ್ ಏನು ಮಾಡ್ತಾಯಿದೆ, ವ್ಯಾಕ್ಸನ್ನು ಪುಷ್ ಮಾಡ್ತದೆ. ಪುಷ್ ಮಾಡಿದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಇಯರ್ ಡ್ರಮ್ ಮೇಲೆ. ಓಕೆ, ನೆಕ್ಸ್ಟ್ ಫುಲ್ನೆಸ್ ಇನ್ ದಿ ಇಯರ್ ಫೀಲ್ ಆಗುತ್ತೆ, ಇಯರ್ ಪೇನ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಹಿಯರಿಂಗ್ ಲಾಸ್ ಕೂಡ ಆಗಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಕ್ಲಿನಿಕಲ್ ಫೀಚರ್ಸ್, ಸೈನ್ ಆ್ಯಂಡ್ ಸಿಂಪ್ಟಮ್ ಅಥವಾ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ನಾವು ಅನ್ಬೋದು. ಕ್ಲಿನಿಕಲ್ ಫೀಚರ್ಸ್, ಓಕೆ, ಗುಣಲಕ್ಷಣಗಳು ಅಂತ ಅನ್ಬೋದಲ್ಲ. ಸೊ ಫೀಲಿಂಗ್ ಸಮಥಿಂಗ್ ಇನ್ ದಿ ಇಯರ್. ಓಕೆ, ನಮ್ಗೆ ಏನಾಗುತ್ತೆ, ನಮ್ಮ ಇಯರ್ ಒಳಗಡೆ ಏನೋ ಇದೆ ಅಂತ ನಮ್ಗೆ ಫೀಲ್ ಆಗುತ್ತೆ. ಸಮಥಿಂಗ್ ಈಸ್ ಪ್ರೆಸೆಂಟ್ ಇನ್ ದಿ ಇಯರ್. ಓಕೆ, ಸೊ ಆ ಥರ ನಮಗೆ ಫೀಲ್ ಆಗುತ್ತೆ. ಓಕೆ, ನಮ್ಮ ಇಯರ್ ಒಳಗಡೆ ಏನೋ ಆಬ್ಜೆಕ್ಟ್ ಇದೆ ಆ ಥರ ಫೀಲ್ ಆಗುತ್ತೆ. ಫುಲ್ನೆಸ್ ಆಫ್ ದಿ ಇಯರ್. ಓಕೆ, ನಮ್ಗೆ ಏನಾಗುತ್ತೆ, ನಮ್ಮ ಈ ಕಿವಿ ತುಂಬಿಕೊಂಡಿದೆ. ಓಕೆ, ನಮ್ಮ ಇಯರ್ ತುಂಬಿಕೊಂಡಿದೆ, ಏನೋ ಅದರಲ್ಲಿ ಇದೆ ಅಂತ ಫುಲ್ನೆಸ್ ಆಗಿ ನಮಗೆ ಅನಿಸುತ್ತೆ. ಓಕೆ, ಇಚ್ಚಿಂಗ್ ಆ್ಯಂಡ್ ರೆಡ್ನೆಸ್. ಓಕೆ, ಇಚ್ಚಿಂಗ್ ಆಗುತ್ತೆ ಹಾಗೂ ರೆಡ್ನೆಸ್ ಕೂಡ ಆಗುತ್ತೆ. ಓಕೆ, ಇಯರಲ್ಲಿ ಏನಾಗುತ್ತೆ, ಇಚ್ಚಿಂಗ್ ಆಗುತ್ತೆ, ಇಯರಲ್ಲಿ ರೆಡ್ನೆಸ್ ಆಗುತ್ತೆ. ಇಯರ್ ಪೇನ್, ಹೌದು ಇಯರ್ ಪೇನ್ ಆಗುತ್ತೆ. ಓಕೆ, ಫಾರಿನ್ ಆಬ್ಜೆಕ್ಟ್ ನಮ್ಮ ಕಿವಿಯ ಒಳಗಡೆ, ನಮ್ಮ ಇಯರ್ ಒಳಗಡೆ ಹೋದಾಗ ಪೇನ್ ಆಗುತ್ತೆ. ಪೇನಿಗೆ ನಾವೇನಾಗ್ತೀವಿ, ಓಟಾಲ್ಜಿಯಾ. ಓಕೆ, ಇಯರ್ ಪೇನ್. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿವಿ, ಇಯರ್ ಪೇನ್ ಆಗ್ಬೋದು. ಓಕೆ, ಟ್ರಬಲ್ ಇನ್ ಹಿಯರಿಂಗ್. ಓಕೆ, ಹಿಯರಿಂಗ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಟ್ರಬಲ್ ಇನ್ ಹಿಯರಿಂಗ್ ಆಗಬಹುದು. ವರ್ಟಿಗೋ. ಓಕೆ, ನಿಮ್ಗೆ ತಲೆ ಸುತ್ತೋದು ಅದು ಆಗಬಹುದು. ಓಕೆ, ಬ್ಲೀಡಿಂಗ್, ಹೌದು. ಸಮಟೈಮ್ಸ್ ಏನಾಗುತ್ತೆ, ಇದು ಇನ್ಸೆಕ್ಟ್ ಇದೆ ಅಲ್ಲ, ಈ ಇನ್ಸೆಕ್ಟ್ ಏನು ಮಾಡುತ್ತೆ, ಇಲ್ಲಿ ಡ್ಯಾಮೇಜ್ ಮಾಡುತ್ತೆ, ಇಯರ್ ಕೆನಾಲ್ ಒಳಗಡೆ ಡ್ಯಾಮೇಜ್ ಮಾಡುತ್ತೆ ಟಿಂಪ್ಯಾನಿಕ್ ಮೆಂಬ್ರೇನಿಗೆ, ಅಥವಾ ಇಲ್ಲಿ ಇಯರ್ ಕೆನಾಲ್ ಒಳಗಡೆ ಬೈಟ್ ಮಾಡಿ ಕಚ್ಚಿ ಏನು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಆ ಟೈಮ್ ಏನಾಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಓಕೆ, ಇಯರಿಂದ ಏನಾಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಹೌದು, ಸ್ವೆಲ್ಲಿಂಗೂ ಆಗುತ್ತೆ. ಓಕೆ, ಫಾರಿನ್ ಆಬ್ಜೆಕ್ಟಿವ್ ಹೋದಾಗ ಸ್ವೆಲ್ಲಿಂಗ್ ಅಥವಾ ಇನ್ಫ್ಲಮೇಷನ್ ಅಂತೀವಲ್ಲ ಆಗುತ್ತೆ. ನೆಕ್ಸ್ಟ್ ವಾಮಿಟಿಂಗ್ ಕೂಡ ಆಗಬಹುದು. ಓಕೆ, ಸೊ ಕ್ಲಿನಿಕಲ್ ಫೀಚರ್ಸ್ನಲ್ಲಿ ಏನಾಗ್ಬೋದು, ಫೀಲಿಂಗ್ ಸಮಥಿಂಗ್ ಇನ್ ದಿ ಇಯರ್ ಒಳಗಡೆ ಏನೋ ಆಗಿದೆ, ಫುಲ್ನೆಸ್ ಇರುತ್ತೆ, ಇಚಿಂಗ್ ಇರುತ್ತೆ, ರೆಡ್ನೆಸ್ ಇರುತ್ತೆ, ಇಯರ್ ಪೇನ್, ಓಟಾಲ್ಜಿ ಅಂತೀವಲ್ಲ ಅದು ಇರುತ್ತೆ. ಓಕೆ, ಟ್ರಬಲ್ ಇನ್ ಹಿಯರಿಂಗ್. ಓಕೆ, ಹಿಯರಿಂಗ್ ಲಾಸ್ ಇರ್ಬೋದು, ಟ್ರಬಲ್ ಇನ್ ಅಂದರೆ ಪ್ರಾಬ್ಲಮ್ ಇರಬಹುದು. ವರ್ಟಿಗೋ ಇರುತ್ತೆ, ಬ್ಲೀಡಿಂಗು ಇರ್ಬೋದು. ಫಾರಿನ್ ಆಬ್ಜೆಕ್ಟ್ ನಿಮ್ಮ ಟಿಂಪ್ಯಾನಿಕ್ ಮೆಂಬರ್ ಅಥವಾ ಯಾವುದೇ ಇಯರ್ ಪಾರ್ಟ್ಗೆ, ಇಯರ್ ಕೆನಾಲ್ಗೆ ಡ್ಯಾಮೇಜ್ ಮಾಡಿದಾಗ ಬ್ಲೀಡಿಂಗ್ ಆಗಬಹುದು. ಸ್ವೆಲ್ಲಿಂಗ್ ಇರುತ್ತೆ ಮತ್ತು ವಾಮಿಟಿಂಗ್ ಇರುತ್ತೆ. ಓಕೆ, ಐ ಥಿಂಕ್ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಡಯಾಗ್ನೋಸಿಸ್. ಓಕೆ, ನಾವು ಏನೇನು ಟೆಸ್ಟ್ ಮಾಡ್ತೀವಿ, ಏನೇನು ಟೆಸ್ಟ್ ಪರ್ಫಾರ್ಮ್ ಮಾಡ್ತೀವಿ. ಓಕೆ, ಡಯಾಗ್ನೋಸಿಸ್, ಹಿಸ್ಟ್ರಿ ಕಲೆಕ್ಷನ್ ತೊಗೋತೀವಿ. ಓಕೆ, ನಿಮಗೇನಾದರೂ ಇನ್ಸೆಕ್ಟ್ ಹೋಗಿದೆಯಾ ಅಥವಾ ಬೀನ್ಸ್ ಹೋಗಿದೆಯಾ ಅದ್ರ ಬಗ್ಗೆ ನಾವು ಹಿಸ್ಟ್ರಿ ಕಲೆಕ್ಷನ್ ತೊಗೋತೀವಿ. ಓಕೆ, ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ನಾವು ಏನು ಮಾಡ್ತೀವಿ, ಇಂಪಾರ್ಟೆಂಟ್ ಓಟೋಸ್ಕೋಪಿ, ಇಯರ್ ಎಕ್ಸಾಮಿನೇಷನ್ ಮಾಡ್ತೀವಿ. ಓಕೆ, ಓಟೋಸ್ಕೋಪಿ ಒಳಗಡೆ ನಾವು ಏನು ಮಾಡ್ತೀವಿ, ಓಟೋಸ್ಕೋಪ್ ಅಂತ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸಿಂದ ನಾವು ನಮ್ಮ ಇಯರ್ ಒಳಗಡೆ ನೋಡ್ತೀವಿ. ಓಕೆ, ಪೇಷಂಟ್ನ ಇಯರ್ ಒಳಗಡೆ ನಾವು ನೋಡ್ತೀವಿ ಯಾವ ಆಬ್ಜೆಕ್ಟ್ ಇದೆಯಾ. ಓಕೆ, ಇನ್ಸೆಕ್ಟ್ ಇದೆಯಾ ಅಥವಾ ಸ್ಟೋನ್ ಇದೆಯಾ, ಪೇಪರ್ ಇದೆಯಾ ಅಥವಾ ಪ್ಲಾಸ್ಟಿಕ್ ಟಾಯ್ ಇದೆ ಅಂತ ನಾವು ಓಟೋಸ್ಕೋಪಿಯಿಂದ ಕಿವಿಯ ಒಳಗಡೆ ನೋಡ್ಬೋದು, ಇಯರ್ ಒಳಗಡೆ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಆಡಿಯೋಮೆಟ್ರಿ ಅಂದ್ರೆ ನಾವೇನು ಇದರಲ್ಲಿ ಹಿಯರಿಂಗ್ ಕೆಪಾಸಿಟಿ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಹಿಯರಿಂಗ್ ಎಬಿಲಿಟಿ, ಹಿಯರಿಂಗ್ ಲಾಸ್ ಇದೆ ಏನು ಅಂತ ನಾವು ಚೆಕ್ ಮಾಡ್ಬೋದು ಆಡಿಯೋಮೆಟ್ರಿ ಒಳಗಡೆ. ಓಕೆ, ಡಯಾಗ್ನೋಸಿಸ್ ಒಳಗೆ ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಓಟೋಸ್ಕೋಪಿ, ಆಡಿಯೋಮೆಟ್ರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವು ಮ್ಯಾನೇಜ್ಮೆಂಟ್ ನೋಡೋಣ. ಮ್ಯಾನೇಜ್ಮೆಂಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಫಾರಿನ್ ಬಾಡಿ. ಓಕೆ, ಟೈಪ್ ಆಫ್ ಫಾರಿನ್ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಟೈಪ್ಸ್ ಆಫ್ ಫಾರಿನ್ ಬಾಡಿ. ಇನ್ಸೆಕ್ಟ್ ಇದೆಯಾ ಅಥವಾ ಪ್ಲಾಸ್ಟಿಕ್ ಇದೆಯಾ ಅಥವಾ ಬೇರೆ ಒಂದು ಸ್ಟೋನ್ ಇದೆಯಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಹೌ ಮಚ್ ಲಾಂಗ್ ಆ್ಯಂಡ್ ಹೌ ಮಚ್ ಡೀಪ್ ದಿ ಫಾರಿನ್ ಬಾಡಿ ಇನ್ ದಿ ಇಯರ್ ಕೆನಾಲ್. ಓಕೆ, ಇಯರ್ ಕೆನಾಲ್ ಒಳಗಡೆ ಎಷ್ಟು ಹೊತ್ತಾಯ್ತಿದೆ, ಓಕೆ, ಎಷ್ಟು ದಿವಸ ಆಯ್ತಿದೆ, ಎಷ್ಟು ತಾಸು ಆಯ್ತಿದೆ, ಎಷ್ಟು ಅವರ್ ಆಯ್ತದು ಒಳಗಡೆ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಹೌ ಮಚ್ ಡೀಪ್ ದಿ ಫಾರಿನ್ ಬಾಡಿ ಈಸ್.
ಓಕೆ, ಇಯರ್ ಕೆನಾಲ್ ಒಳಗಡೆ ಭಾಳ ಡೀಪ್ ಇದೆ ಅಥವಾ ಡೀಪ್ ಇಲ್ಲನಾ, ಓಕೆ ಹೊರಗಡೆ ಇದೆ ಅಥವಾ ಫುಲ್ ಡೀಪ್ ಇದೆ ಅಂತ ನಾವು ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವೇನು ಮ್ಯಾನೇಜ್ಮೆಂಟ್ ಮಾಡಬೇಕು. ಓಕೆ, ಯಾವ ಡಿಪೆಂಡ್ಸ್ ಆನ್ ಫಾರಿನ್ ಬಾಡಿ, ಹೌ ಮಚ್ ಲಾಂಗ್ ಆ್ಯಂಡ್ ಹೌ ಡೀಪ್ ಈಸ್ ದಿ ಫಾರಿನ್ ಬಾಡಿ ಇನ್ ದಿ ಇಯರ್ ಕೆನಾಲ್. ಓಕೆ, ಎಷ್ಟು ತಾಸು ಆಯ್ತು ಅದು ಒಳಗಡೆ ಇದೆ, ಎಷ್ಟು ಡೀಪ್ ಇದೆ, ಅದ್ರ ಮೇಲೆ ನಾವು ಡಿಪೆಂಡ್ಸ್ ಆನ್ ದಟ್ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಂಬನಿಂಗ್ ಮೆಡಿಸಿನ್ಸ್ ಬಿಫೋರ್ ರಿಮೂವಲ್. ಏನು ಮಾಡ್ತೀವಿ ನಾವು, ನಂಬನಿಂಗ್ ಮೆಡಿಸಿನ್ಸ್ ಬಿಫೋರ್ ರಿಮೂವಲ್. ನಂಬನಿಂಗ್ ಮೆಡಿಸಿನ್ ಯಾಕೆ ಕೊಡ್ತೀವಿ ಅಂದರೆ, ಸೊ ನಾವು ರಿಮೂವ್ ಮಾಡೋ ಟೈಮು ಪೇಷಂಟಿಗೆ ಇರಿಟೇಟ್ ಆಗಬಾರ್ದು, ಓಕೆ ಅವನಿಗೆ ಪೇನ್ ಆಗಬಾರ್ದು ಅಂತ ನಾವು ನಂಬನಿಂಗ್ ಮೆಡಿಸಿನ್ ಕೊಡ್ತೀವಿ ಬಿಫೋರ್ ರಿಮೂವಲ್. ಓಕೆ, ಬಿಫೋರ್ ರಿಮೂವಲ್ ನಾವು ನಂಬನಿಂಗ್ ಮೆಡಿಸಿನ್ ಕೊಡ್ತೀವಿ. ನೆಕ್ಸ್ಟ್ ಸೆಡೇಟಿವ್ ಆ್ಯಂಡ್ ಪೇನ್ ಮೆಡಿಸಿನ್ಸ್. ಓಕೆ, ಸೆಡೇಟಿವ್ಸ್ ಮತ್ತು ಪೇನ್ ಮೆಡಿಸಿನ್ ಕೊಡ್ತೀವಿ, ಪೇನ್ ಆಗಬಾರ್ದು. ಓಕೆ, ಪೇಷಂಟ್ ಸ್ವಲ್ಪ ಸೆಡೇಟ್ ಆಗಬೇಕು. ಓಕೆ, ಸೆಡೇಟ್ ಆದಾಗ ಅವನಿಗೆ ಜಾಸ್ತಿ ಸೆನ್ಸೇಷನ್ ಆಗೋಲ್ಲ. ಓಕೆ, ರಿಲ್ಯಾಕ್ಸ್ ಆಗಿರ್ತಾನೆ ಪೇಷಂಟ್. ಓಕೆ, ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ನಾವು ಸೆಡೇಟಿವ್ಸ್ ಕೊಡ್ತೀವಿ. ಮತ್ತು ಪೇನ್ ಮೆಡಿಸಿನ್ ಕೊಡ್ತೀವಿ, ಯಾಕಂದರೆ ಪೇನ್ ಆಗ್ತಾಯಿದೆ, ಇದರಲ್ಲಿ ಓಟಲ್ಜಿ ಆಗ್ತಾಯಿದೆ ಅಲ್ಲ, ಅದಕ್ಕೋಸ್ಕರ ನಾವು ಪೇನ್ ಮೆಡಿಸಿನ್ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್ ಟು ಪ್ರಿವೆಂಟ್ ಇನ್ಫೆಕ್ಷನ್. ಓಕೆ, ನಾವು ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ದೀವಿ ಯಾಕೆ, ಟು ಪ್ರಿವೆಂಟ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಓಕೆ, ಇದರಲ್ಲಿ ಇನ್ಫೆಕ್ಷನ್ ಕೂಡ ಆಗ್ಬೋದು, ಅದಕ್ಕೋಸ್ಕರ ನಾವು ಆ್ಯಂಟಿಬಯೋಟಿಕ್ಸನ್ನು ಕೊಡ್ತೀವಿ. ಓಕೆ, ನೆಕ್ಸ್ಟ್ 3 ಸ್ಟ್ಯಾಂಡರ್ಡ್ಸ್ ಮೆಥಡ್ ಆಫ್ ರಿಮೂವಲ್ ಆಫ್ ಫಾರಿನ್ ಬಾಡಿ. ಫಸ್ಟ್ ಇರಿಗೇಷನ್, ಸೆಕೆಂಡ್ ಸಕ್ಷನಿಂಗ್, ಥರ್ಡ್ ಇನ್ಸ್ಟ್ರೂಮೆಂಟಲ್ ರಿಮೂವಲ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಇರಿಗೇಷನ್ ಅಥವಾ ನಾವು ಇದಕ್ಕೆ ಇಯರ್ ವಾಶ್ ಅಂತಲೂ ಅನ್ಬೋದು. ಇಯರಿಂಗ್ ನಾವು ಏನು ಮಾಡ್ತಾಯಿದ್ದೀವಿ, ವಾಶ್ ಮಾಡ್ತಾಯಿದ್ದೀವಿ. ಓಕೆ, ಏನು ಅನ್ಬೋದು, ಇಯರ್ ವಾಶ್ ಮಾಡ್ತಾಯಿದ್ದೀವಿ. ಓಕೆ, ವಾಟರ್ ದಟ್ ಈಸ್ ಬಾಡಿ ಟೆಂಪ್ರೇಚರ್ ಈಸ್ ಯೂಸ್ಡ್ ಟು ಫೋರ್ಸ್ ದಿ ಆಬ್ಜೆಕ್ಟ್ ಔಟ್ ದಿ ಬಾಡಿ. ಓಕೆ, ನಾವು ಇದರಲ್ಲಿ ಏನು ಮಾಡ್ತಾಯಿದ್ದೀವಿ, ಪೇಷಂಟ್ ಇಯರ್ ಒಳಗಡೆ ವಾಟರನ್ನು ಪುಷ್ ಮಾಡ್ತಾಯಿದ್ದೀವಿ, ನಾವು ಪುಷ್ ಮಾಡ್ತಾಯಿದ್ದೀವಿ, ಆವಾಗ ಅದು ಏನಾಗುತ್ತೆ, ಫೋರ್ಸ್ಫುಲ್ಲಿ ಹೊರಗಡೆ ಬಂದುಬಿಡುತ್ತೆ, ಆ ಆಬ್ಜೆಕ್ಟ್ ಏನಾಗುತ್ತೆ, ಫೋರ್ಸ್ಫುಲ್ಲಿ ಹೊರಗಡೆ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಸಕ್ಷನಿಂಗ್ ಅಂದರೆ ಏನು, ಮಷೀನ್ ದಟ್ ಸಕ್ ಔಟ್ ದಿ ಆಬ್ಜೆಕ್ಟ್ ಫ್ರಮ್ ದಿ ಇಯರ್ ಕೆನಾಲ್. ಓಕೆ, ಒಂದು ಮಷೀನ್ ಇರುತ್ತೆ, ಆ ಮಷೀನ್ ಏನು ಮಾಡುತ್ತೆ, ಸಕ್ ಮಾಡುತ್ತೆ. ಓಕೆ, ಅದನ್ನು ಆ ಆಬ್ಜೆಕ್ಟನ್ನು ಹೊರಗೆ ತೆಗೆಯುತ್ತೆ. ಓಕೆ, ಸಕ್ಷನಿಂಗ್ ಮಾಡಿ ಆ ಆಬ್ಜೆಕ್ಟನ್ನು ಹೊರಗಡೆ ತೆಗೆಯುತ್ತೆ. ಓಕೆ, ಇಯರ್ ಕೆನಾಲಿಂದ ಹೊರಗಡೆ ತೆಗುತ್ತೆ. ಓಕೆ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟಲ್ ಅಂದರೆ ಇನ್ಸ್ಟ್ರೂಮೆಂಟಲ್ ಆರ್ ಯೂಸ್ಡ್ ಟು ರಿಮೂವ್ ದಿ ಫಾರಿನ್ ಬಾಡಿ ಫ್ರಮ್ ಇಯರ್ ಕೆನಾಲ್. ಓಕೆ, ಇಯರ್ ಕೆನಾಲಿಂದ ಅದಕ್ಕೆ ರಿಮೂವ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಫಾರಿನ್ ಬಾಡಿಯನ್ನು ರಿಮೂವ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ, ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾಯಿದ್ದೀವಿ. ಓಕೆ, ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾಯಿದ್ದೀವಿ, ಇದಕ್ಕೇನಂತೀವಿ, ಇನ್ಸ್ಟ್ರೂಮೆಂಟಲ್ ಮೆಥಡ್ ಅಂತ ಅಂತೀವಿ. ಓಕೆ, ಇದಕ್ಕೆ ಇನ್ಸ್ಟ್ರೂಮೆಂಟಲ್ ಮೆಥಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಬೋದು. ಸರ್ಜರಿ ಈಸ್ ಡನ್ ಇಫ್ ದಿ ಫಾರಿನ್ ಬಾಡಿ ಈಸ್ ವೆರಿ ಡೀಪ್. ಓಕೆ, ನಾವು ಯಾವಾಗ ಮಾಡ್ತೀವಿ, ವೆರಿ ಡೀಪ್, ಫಾರಿನ್ ಬಾಡಿಯಲ್ಲಿದೆ, ಭಾಳ ಡೀಪಲ್ಲಿದೆ, ಆವಾಗ ನಾವೇನು ಮಾಡ್ತೀವಿ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಸರ್ಜರಿ ಮಾಡಿ ಅದನ್ನು ಫಾರಿನ್ ಬಾಡಿಯನ್ನು ರಿಮೂವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಲ್ಸೋ ಯೂಸ್ಡ್ ಟು ಟ್ರೀಟ್ ಇಯರ್ ಡ್ಯಾಮೇಜ್ ಕಾಸ್ಡ್ ಬೈ ಫಾರಿನ್ ಬಾಡಿ. ಓಕೆ, ಸೊ ಆಲ್ಸೋ ಟ್ರೀಟ್ ನಾವು ಯಾಕೆ ಯೂಸ್ ಮಾಡ್ತೀವಿ, ಸೊ ಫಾರಿನ್ ಬಾಡಿ ಏನಾಗಿದೆ ನಾನು ಹೇಳಿನಿ ಮೊದಲು. ಓಕೆ, ಫಾರಿನ್ ಬಾಡಿ ಏನು ಮಾಡಿದೆ, ಒಳಗಡೆ ಡ್ಯಾಮೇಜ್ ಮಾಡಿದೆ. ಓಕೆ, ಇಯರ್ ಕೆನಾಲ್ ಒಳಗಡೆ ಹೋಗಿ ಏನು ಮಾಡಿದೆ, ಅದು ಡ್ಯಾಮೇಜ್ ಮಾಡಿದೆ, ಬೈಟ್ ಮಾಡಿದೆ. ಓಕೆ, ಇದು ಫಾರಿನ್ ಬಾಡಿ ಏನು ಮಾಡಿದೆ, ಇಲ್ಲಿ ಡ್ಯಾಮೇಜ್ ಮಾಡಿದೆ. ಸೊ ಅದನ್ನು ರಿಪೇರ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಸರ್ಜರಿ ಯೂಸ್ ಮಾಡ್ತೀವಿ. ಓಕೆ, ಅದನ್ನು ನಾವು ರಿಪೇರ್ ಮಾಡೋಕ್ಕೆ ಸರ್ಜರಿ ಯೂಸ್ ಮಾಡ್ತೀವಿ. ಓಕೆ, ಟು ಟ್ರೀಟ್ ಇಯರ್ ಡ್ಯಾಮೇಜ್ ಆದಾಗ ಅದಕ್ಕೆ ರಿಪೇರಿ ಮಾಡೋಕ್ಕೆ ನಾವು ಸರ್ಜರಿ ಯೂಸ್ ಮಾಡ್ತೀವಿ. ಓಕೆ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ಓಕೆ ನಾವು ನೋಡಿದ್ವಿ ಸರ್ಜರಿ ಈಸ್ ಡನ್ ಇಫ್ ದಿ ಫಾರಿನ್ ಬಾಡಿ ಈಸ್ ವೆರಿ ಡೀಪ್ ಇದ್ದರೆ ನಾವೇನು ಮಾಡ್ತೀವಿ, ಸರ್ಜರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಲ್ಸೋ ಯೂಸ್ ಟು ಟ್ರೀಟ್ ಇಯರ್ ಡ್ಯಾಮೇಜನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ಮಾಡ್ತೀವಿ. ಓಕೆ, ಸೊ ನಿಮಗೆ ಫಾರಿನ್ ಬಾಡಿ ಇನ್ ದಿ ಇಯರ್ ಅರ್ಥ ಆಗಿರ್ಬೋದು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಇರ್ತಾರೆಲ್ಲ ನರ್ಸಿಂಗ್ ಫ್ರೆಂಡ್ಸ್ ಎಸ್ಪೆಷಲಿ. ಓಕೆ, ನರ್ಸಿಂಗ್ ಫ್ರೆಂಡ್ಸನ್ನು ಶೇರ್ ಮಾಡಿ ವಿಡಿಯೋವನ್ನು. ಓಕೆ, ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಮುಂದೆ ಜಾಸ್ತಿ ವಿಡಿಯೋ ಹಾಕ್ತೀನಿ. ಓಕೆ, ಸೊ ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟಲ್ಲಿ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.